ಬುರುಡೆ ಗ್ಯಾಂಗ್ ಸಿಕ್ಕಿ ಬೀಳೋದಕ್ಕೆ ಕಾರಣನೇ ಅಣ್ಣಪ್ಪ ಸ್ವಾಮಿಯ ಮಹಿಮೆ. ಈ ಬಗ್ಗೆ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಗಳು ಏನಂದ್ರು? ಸರ್ಕಾರದ ಸುಪರ್ದಿಗೆ ತರಬೇಕು ಅನ್ನುವ ವಿಷಯದಲ್ಲಿ ಈ ಬುರುಡೆ ಗ್ಯಾಂಗಿನ ಹೋರಾಟ ಇದ್ದದ್ದು. ಆ ಪ್ರಯತ್ನಗಳೆಲ್ಲ ಸೋಲ್ತಾ ಬಂದದ್ದು. ಆ ಸೋಲ್ತಾ ಬಂದ ಕಾರಣವೇ ಈ ಅಣ್ಣಪ್ಪನ ಕಾರಣಿಕ. ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದಲ್ಲಿ ನೆಲೆಸಿದ್ದು ಹೇಗೆ? ಈ ದೈವ ಪರೀಕ್ಷೆ ಮಾಡಿನೇ ಅವರನ್ನು ಒಪ್ಪಿಕೊಂಡಿದ್ದು. ಆಮೇಲೆ ಕುಡುಮದ ಬೂಡು ಧರ್ಮಸ್ಥಳ ಅನ್ನುವ ಹೆಸರಿಗೆ ನಾಮಾಂಕಿತವಾದದ್ದು. ಇನ್ನು ಮುಂದೆ ಹಿಂದೂ ಧಾರ್ಮಿಕ ಕೇಂದ್ರಗಳ ವಿರುದ್ಧ ಷಡ್ಯಂತ್ರ ರೂಪಿಸಿದ್ರೆ ಆಗ ಭಕ್ತರಾದವರು ಏನು ಮಾಡಬೇಕು? ಮುಂದೆ ಇವರು ಯಾವುದೇ ತಂತ್ರ ಕುತಂತ್ರಗಳನ್ನ ಮಾಡದ ಸ್ಥಿತಿಯಲ್ಲಿ ಜಾಗೃತ ಭಕ್ತರ ದಂಡು ಹುಟ್ಟಬೇಕಾಗಿದೆ. ನಮಸ್ಕಾರ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಈಗ ಬಯಲಾಗಿದೆ. ಬುರುಡೆ ಕೇಸ್ಗೆ ಈಗ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ. ಇಂತಹ ಸಂದರ್ಭದಲ್ಲಿ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಜನರ ಮುಂದೆ ಬಯಲಾಗೋದಕ್ಕೆ ಅಣ್ಣಪ್ಪ ಸ್ವಾಮಿಯ ಮಹಿಮೇನೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಗುರುಪುರದ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಗಳು ಮಾತನಾಡಿದ್ದಾರೆ, ನೋಡಿ. ಈಗಿನ ಕಾಲಘಟ್ಟದ ಸ್ಥಿತಿಯಲ್ಲಿ ಈ ಬುರುಡೆಯ ಸನ್ನಿವೇಶ ಏನು ನಿರ್ಮಾಣ ಆಯಿತು, ಆ ಕ್ಷೇತ್ರವನ್ನ ನಾಶ ಮಾಡಬೇಕು ಅನ್ನುವ ವಿಷಯವನ್ನ ಬದಿಗಿಟ್ಟು ಆ ಕ್ಷೇತ್ರವನ್ನ ಸರ್ಕಾರದ ಸುಪರ್ದಿಗೆ ತರಬೇಕು ಅನ್ನುವ ವಿಷಯದಲ್ಲಿ ಈ ಬುರುಡೆ ಗ್ಯಾಂಗಿನ ಹೋರಾಟ ಇದ್ದದ್ದು. ಅದಕ್ಕೋಸ್ಕರ ಹೊಸ ಹೊಸ ಕಥೆಗಳನ್ನ ಕಟ್ಕೊಂಡು ಬಂದ್ರು, ಹೊಸ ಹೊಸ ವಿಷಯಗಳನ್ನ ಜನರ ಮುಂದಿಟ್ರು. ಆಮೇಲೆ ಈ ಎಲ್ಲ ಸಿಟ್ಟು ಆಯ್ತು, ಇನ್ನೊಂದಾಯ್ತು, ಮತ್ತೊಂದಾಯ್ತು. ಆದ್ರೆ ಪ್ರಶ್ನೆ ಇರುವುದೇನು ಅಂತಂದ್ರೆ, ಆ ಕಾಲದಿಂದ ನಡೆದುಕೊಂಡು ಬಂದಂತ ನಂಬಿಕೆ ಮತ್ತೆ ಆ ಕಾಲದಿಂದ ನಡ್ಕೊಂಡು ಬಂದಂತ ಶ್ರದ್ಧೆ, ಇದೆರಡು ಇವತ್ತಿಗೂ ಉಳಿದಿದೆ ಎನ್ನುವುದಕ್ಕೆ ಒಂದೇ ನಿಮ್ಗೆ ಆಧಾರವನ್ನ ನಾವು ಹೇಳಬೇಕು. ಹಿಂದೆ ಎಲ್ಲ ಏನು ಅಲ್ಲಿ ಯಾವ ವಸ್ತುವನ್ನಿಟ್ರು ಯಾರು ಕಳ್ಳತನ ಮಾಡಲ್ಲ, ಕಳ್ಳತನ ಮಾಡಿದ್ರೆ ಅಣ್ಣಪ್ಪ ಬಿಡಲ್ಲ ಅಂದ್ರೆ ಕಾಸು ಬಿಡ ತಿಮ್ಮ ವಾಕ್ ಬಿಡ ಮಂಜು ಅಂತ ಹೀಗೆ ಒಂದು ಮಾತು. ಅಂದ್ರೆ ಕಾಸು ಬಿಡ ತಿಮ್ಮಪ್ಪ ಮಾತು ಬಿಡ ಮಂಜುನಾಥ ಅಂತ ಹೆಸರಿರುವುದರಿಂದ ಅಲ್ಲಿ ಏನಾದ್ರೂ ಆ ವಸ್ತುಗಳನ್ನ ಕಳ್ಳತನ ಮಾಡಿಕೊಂಡು ಯಾರಾದ್ರೂ ತಗೊಂಡು ಹೋದ್ರೆ ಅದ್ರ ಜೊತೆ ಅಣ್ಣಪ್ಪ ಹೋಗ್ತಾನೆ ಎನ್ನುವಂತಹ ಒಂದು ನಂಬಿಕೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಕಂಡಿದ್ದೇನು ಅಂತಂದ್ರೆ, ಈ ಬುರುಡೆ ಗ್ಯಾಂಗ್ ಬಂದ್ರೂ ಕೂಡ ಈ ಕ್ಷಣಕ್ಕೂ ಕೂಡ ಲಕ್ಷೋಪಲಕ್ಷ ಕೋಟ್ಯಾನು ಕೋಟಿ ಭಕ್ತರು ಆ ನಂಬಿಕೆಯನ್ನು ಈ ಕ್ಷಣಕ್ಕೂ ಉಳಿಸಿಕೊಂಡಿದ್ದಾರೆ. ಅರ್ಥಾತ್ ಯಾವುದೆಲ್ಲ ತಂತ್ರ ಕುತಂತ್ರಗಳನ್ನ ಮಾಡ್ತಾ ಆ ಕ್ಷೇತ್ರವನ್ನ ಹಣಿಯಬೇಕು, ಅಲ್ಲಿರುವಂತ ಧರ್ಮಾಧಿಕಾರಿಗಳನ್ನ ಹಣಿಯಬೇಕು ಅಂತ ಹೇಳಿ ಇವರು ಏನೆಲ್ಲ ಶತ ಪ್ರಯತ್ನಗಳನ್ನ ಮಾಡಿದ್ರು, ಆ ಪ್ರಯತ್ನಗಳೆಲ್ಲ ಸೋಲ್ತಾ ಬಂತು. ಆ ಸೋಲ್ತಾ ಬಂದ ಕಾರಣವೇ ಈ ಅಣ್ಣಪ್ಪನ ಕಾರಣಿಕ. ಹಾಗಾಗಿ ಆ ನಂಬಿಕೆ ಇನ್ನಷ್ಟು ದೃಢವಾಯಿತು ಮತ್ತು ಇನ್ನಷ್ಟು ಹೆಚ್ಚಾಯಿತು ಅಂತ ಇದರ ಮೂಲಕ ಹೇಳಬೇಕು. ಧರ್ಮ ನೆಲೆಯಾಗಿರುವಂತಹ ಜಾಗ ಧರ್ಮಸ್ಥಳ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಅನ್ಯಾಯ, ಅಸತ್ಯ, ಅಧರ್ಮ ಅನ್ನುವಂಥದ್ದು ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತಲೂ ಹೇಳ್ತಾರೆ. ಇಲ್ಲಿ ಅಧರ್ಮವನ್ನ ಅಳಿಸಿ ಧರ್ಮವನ್ನ ನೆಲೆಯಾಗುವಂತೆ ಮಾಡಿದ್ದು ಅಣ್ಣಪ್ಪ ಸ್ವಾಮಿ. ಹಾಗಾದ್ರೆ ಧರ್ಮಸ್ಥಳಕ್ಕೂ ಅಣ್ಣಪ್ಪ ಸ್ವಾಮಿಗೂ ಏನು ಸಂಬಂಧ? ಅಣ್ಣಪ್ಪ ಸ್ವಾಮಿ ಧರ್ಮಸ್ಥಳದಲ್ಲಿ ನೆಲೆಸಿದ್ದು ಹೇಗೆ? ಈ ಬಗ್ಗೆ ಸ್ವಾಮೀಜಿ ಮಾತನಾಡಿದ್ದಾರೆ, ನೋಡಿ. ಅನಾದಿ ಕಾಲದಿಂದ ಬೆಳೆದುಕೊಂಡು ಬಂದಂತಹ ಕುಡುಮದಪುರದ ಸನ್ನಿಧಾನದಲ್ಲಿ ಕೈಲಾಸದ ನಂದನಗಿರಿಯಲ್ಲಿದ್ದಂತಹ ಎರಡು ಹಂದಿ ರೂಪದ ವರಾಹ ಜೀವಿಗಳು ಅಲ್ಲಿ ನಂದನವನವನ್ನ ಹಾಳು ಮಾಡಿದವು ಎನ್ನುವುದನ್ನ ಪಾರ್ವತಿ ಪರಮೇಶ್ವರನಿಗೆ ತಿಳಿಸಿದ ಕಾಲದಲ್ಲಿ, ನೀವು ಇಲ್ಲಿದ್ದು ಏನು ಪ್ರಯೋಜನ ಇಲ್ಲ, ನೀವು ಭೂಮಿಗೆ ಹೋಗಿ ಇಂತಹ ಧರ್ಮ ಕಾರ್ಯವನ್ನ ಮಾಡ್ಲಿಕ್ಕೆ ನಿಮ್ಗೆ ಪ್ರೇರಣೆ ಆಗಲಿ ಅಂತ ಹೇಳಿ ಪಾರ್ವತಿ ದೇವಿ ಅನುಗ್ರಹಿಸಿ ಆ ವರಾಹ ರೂಪದ ಎರಡು ಹಂದಿಗಳನ್ನ ಭೂಮಿಗೆ ಬಿಡ್ತಾರೆ. ಭೂಮಿಗೆ ಬಂದಂತಹ ವರಾಹ ರೂಪದ ಎರಡು ಹಂದಿಗಳಲ್ಲಿ ಜೈವಿಕವಾಗಿರತಕ್ಕಂತಹ ಪ್ರಕ್ರಿಯೆಗಳು ಬೆಳೆದು ಒಂದು ತೆಂಗುಘಟ್ಟ ಅಂದ್ರೆ ಮೇಲೆ ಹೋಯ್ತು, ಒಂದು ಕೆಳಭೂಮಿಗೆ ಬಂತು ಅನ್ನುವಂತಹ ವಿಷಯ ನಮ್ಗೆ ಜನಪದ ಇತಿಹಾಸದಲ್ಲಿ ತಿಳಿದು ಬರುತ್ತೆ. ಹಾಗೆ ಒಂದು ಸಂದರ್ಭದಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಈ ಪರಶಿವ ಸೃಷ್ಟಿ ಮಾಡಿಕೊಂಡಂತಹ ಈ 5 ಗಣಗಳು ಕಾಳರಾಹು, ಕಾಳರ್ಕಾಯಿ, ಕನ್ಯಾಕುಮಾರಿ, ಕುಮಾರಸ್ವಾಮಿ, ಗಣಮಣಿ, ಈ 5 ಶಕ್ತಿಗಳನ್ನ ಭೂಮಿಗೆ ಕಳಿಸಿಕೊಟ್ರು. ನೀವು ಧರ್ಮ ಶೋಧನೆ ಮಾಡಿ ಏನು ಸತ್ಯ ಇದೆ, ಏನು ನ್ಯಾಯ ಇದೆ ಅದನ್ನು ನೀವು ನೋಡಿಕೊಳ್ಳಿ. ಒಂದು ವೇಳೆ ಅದಿಲ್ಲದಿದ್ರೆ ನಿಮ್ಮ ಇಂಗಿತಕ್ಕೆ ಹೇಗೆ ಕಾಣ್ತಿದೆ ಹಾಗೆ ಮಾಡಿ ಎನ್ನುವುದನ್ನ ಭೂಮಿಗೆ ಸತ್ಯ ಪರಿಶೋಧನೆಗೆ 5 ಗಣಗಳು ಬಂದ್ರು. 5 ಗಣಗಳು ಬಂದ ಕಾಲಘಟ್ಟದಲ್ಲಿ 4 ಗಣಗಳು 4 ದಿಕ್ಕಿಗೆ ಹೋದವು. 4 ದಿಕ್ಕಿನಲ್ಲಿ
ಎಲ್ಲೂ ಅವರಿಗೆ ಸತ್ಯ ಮತ್ತೆ ನ್ಯಾಯದ ಪರಿಶೋಧನೆ ಮಾಡುವಾಗ ಎಲ್ಲೂ ಸತ್ಯ ಮತ್ತೆ ನ್ಯಾಯ ಇಲ್ಲ ಎನ್ನುವುದು ತೀರ್ಮಾನಕ್ಕೆ ಬಂತು. ತೀರ್ಮಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಪುನರಪಿ ಶಿವನ ಸ್ಥಾನಕ್ಕೆ ಬಂದಂತಹ ಈ 4 ಗಣಗಳು ಇದನ್ನ ಮುಗಿಸ್ಬೇಕು, ಅರ್ಥಾತ್ ಈ ಸೃಷ್ಟಿಯನ್ನೇ ನಾಶ ಮಾಡಬೇಕೆನ್ನುವ ತೀರ್ಮಾನವನ್ನ ಮಾಡಿದ್ರು. ತೀರ್ಮಾನ ಮಾಡಿದಂತಹ ಸಂದರ್ಭದಲ್ಲಿ ಗಣಮಣಿ ಎನ್ನುವಂತಹ ಶಕ್ತಿ ಭೂಮಿಯಲ್ಲೇ ಇತ್ತು. ಆ ಸಂದರ್ಭದಲ್ಲಿ ಗಣಮಣಿಯ ಒಪ್ಪಿಗೆ ಏನಿದೆ ಅದನ್ನು ನೋಡ್ಕೊಂಡು ನಾವು ತೀರ್ಮಾನ ಮಾಡೋಣ ಅಂತ ಹೇಳಿದ ಸಂದರ್ಭದಲ್ಲಿ ಗಣಮಣಿ ಶಿವನ ಸ್ಥಾನಕ್ಕೆ ಬಂದು ನಾನೇ ಇದನ್ನ ಪರಿಶೋಧನೆ ಮಾಡಿ ಇವರಿಗೆ ಸತ್ಯವನ್ನ ನಾನು ಒಪ್ಪಿಸಿಕೊಡ್ತೇನೆ ಅಂತ ಹೇಳಿ ನೇರವಾಗಿ ಗಣಮಣಿ ಘಟ್ಟದಿಂದ ಭೂಮಿಗೆ ಇಳಿತಾನೆ. ಘಟ್ಟದಿಂದ ಭೂಮಿ ಅಂತಂದ್ರೆ ನಮ್ಗೆ ಘಟ್ಟ ಅಂದ್ರೆ ಅದು ಮೇಲ್ತಪ್ಪಲು, ಇದು ಕೆಳ ಸಹ್ಯಾದ್ರಿ. ಸಹ್ಯಾದ್ರಿಯ ಕೆಳಗಿನ ಭಾಗ, ಇನ್ನು ಸಹ್ಯಾದ್ರಿಯ ಮೇಲಿನ ಭಾಗ. ಕೆಳತಪ್ಪಲಿಗೆ ಬಂದಾಗ ಕುಡುಮದ ಬೂಡು ಎನ್ನುವಂತಹ ಒಂದು ಸ್ಥಳ ಇದೆ. ಆ ಕುಡುಮದ ಬೂಡಿನಲ್ಲಿ ಬೀರಣ್ಣ ಪೆರ್ಗಡೆ ಮತ್ತು ಅಮ್ಮು ಬಲ್ಲಾಳದಿ ಎನ್ನುವಂತಹ ಇಬ್ಬರು ದಂಪತಿಗಳು ಜೀವನ ಮಾಡ್ತಾ ಇದ್ದಾರೆ. ತುಂಬಾ ಸತ್ಯದಿಂದ ಅವರು ನಡೀತಾ ಇದ್ದಾರೆ, ತುಂಬಾ ಧರ್ಮದಿಂದ ನಡೀತಾ ಇದ್ದಾರೆ. ಇವರನ್ನ ಪರಿಶೋಧನೆ ಮಾಡಬೇಕು ಅಂತ ಹೇಳಿ ಗಣಮಣಿ ಕುಡುಮದ ಬೂಡಿಗೆ ಬರ್ತಾನೆ. ಕುಡುಮದ ಬೂಡಿನಲ್ಲಿ ಪರಿಸ್ಥಿತಿ ಏನಾಯ್ತು ಅಂತ ಕೇಳಿದ್ರೆ ಆ ಸಂದರ್ಭಕ್ಕೆ ಬಿರ್ಮಣ್ಣ ಪೆರ್ಗಡೆಯವರು ಮಲಗಿದ ಸ್ಥಿತಿಯಲ್ಲಿದ್ದಾರೆ, ಅಮ್ಮು ಬಲ್ಲಾಳ್ದಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿಯನ್ನ ಕಂಡ ಗಣಮಣಿ ಅಮ್ಮು ಬಲ್ಲಾಳ್ದಿಯಲ್ಲಿ ಕೇಳ್ತಾನೆ, ಯಜಮಾನರು ಎಲ್ಲಿದ್ದಾರೆ, ನನಗೆ ಮಾತಾಡಬೇಕು ಅಂತ. ಆ ಸಂದರ್ಭದಲ್ಲಿ ಗಣಮಣಿ ಕೇಳಿದಾಗ ಅಮ್ಮು ಬಲ್ಲಾಳ್ತಿ ಹೇಳ್ತಾರೆ, ಇಲ್ಲ, ಅವರು ಆರೋಗ್ಯ ಕೆಟ್ಟು ಮಲಗಿದ ಸ್ಥಿತಿಯಲ್ಲಿದ್ದಾರೆ. ಆ ಸನ್ನಿವೇಶ ಇದ್ದದ್ರಿಂದ ನಿನ್ಗೆ ಅವರಲ್ಲಿ ಮಾತಾಡಿಸ್ಲಿಕ್ಕೆ ಆಗುವುದಿಲ್ಲ. ಆವಾಗ ಗಣಮಣಿ ಹೇಳ್ತಾನೆ, ಇಲ್ಲ, ಅವರಿಗೆ ಬಂದ ರೋಗ ರುಜಿನ ಏನಿದೆ ಅದನ್ನ ನಾನು ಪರಿಹರಿಸ್ತೇನೆ, ನನ್ಗೆ ಅವರನ್ನ ತೋರಿಸಿ ಅಂತ. ಆ ಕಾಲದಲ್ಲಿ ಒಂದು ಸೊಪ್ಪಿನ ಔಷಧಿಯನ್ನ, ನಮ್ಮಲ್ಲಿ ತುಳಸಿ ಅಂತ ಹೇಳ್ತೇವೆ ನಾವು, ಆ ತುಳಸಿಯ ಔಷಧಿಯನ್ನ ಕೊಟ್ಟು ಅವರ ರೋಗ ಗುಣ ಮಾಡಿದ ಅಂತಂದ್ರೆ ನಮ್ಗಿಲ್ಲಿ ಕಾಣಸಿಗುವಂತದ್ದೇನು ಅಂತಂದ್ರೆ ಗಣಮಣಿ ಅಣ್ಣಪ್ಪನ ರೂಪದಲ್ಲಿ ಕುಡುಮದ ಬೀಡಿಗೆ ಬಂದು ಕುಡುಮವನ್ನ ಪರೀಕ್ಷೆ ಮಾಡಿದ. ಆ ಪರೀಕ್ಷೆಯಲ್ಲಿ ಅಮ್ಮವಲ್ಲಾಳದಿ ಗೆದ್ದು ಬಂದ್ರು. ಗಣಮಣಿಗಾಯಿತು ಈ ಮಣ್ಣಿನಲ್ಲಿ ನಿಲ್ಬೇಕು ಅಂತ. ಅಂದ್ರೆ ಅವನು ಪ್ರತಿ ಸನ್ನಿವೇಶದಲ್ಲಿ ಟೆಸ್ಟ್ ಮಾಡದೆ, ಅರ್ಥಾತ್ ಪರೀಕ್ಷೆ ಮಾಡದೆ ಗಣಮಣಿ ಅರ್ಥಾತ್ ಅಣ್ಣಪ್ಪ ಅದನ್ನು ಒಪ್ಪಿಕೊಂಡದ್ದೇ ಇಲ್ಲ. ಗಣಮಣಿ ಯಾವಾಗ ಪರಿವರ್ತನೆಯಾದ, ಸಹ್ಯಾದ್ರಿ ಖಂಡದಿಂದ ಘಟ್ಟದಿಂದ ಎಳೆದು ಬಂದು ಸಾಮಾನ್ಯವಾಗಿ ಕುಡುಮದ ಬೂಡಿಗೆ ಬರುವಾಗ ಅವು ಮಾನವ ವೇಷವನ್ನ ಧರಿಸ್ತಾನೆ. ಒಂದು ತಲೆಗೆ ಪೇಟ, ಆಮೇಲೆ ಒಂದು ಕಚ್ಚಾ, ಆಮೇಲೆ ಒಂದು ಪೈಜಾಮ ಜುಬ್ಬ, ಇದನ್ನು ಧರಿಸಿಕೊಂಡು ಬರ್ತಾನೆ. ಅದು ಅವರಿಗೆ ಪರಿಚಯವಾಗದಿದ್ದಂತ ಸಾಮಾನ್ಯ ಮಾನವ, ಇವನೇನು ಈ ತರ ಕಾಯಿಲೆ ವಾಸಿ ಮಾಡಿದಲ್ಲ ಅಂತ ಅವನನ್ನ ಪಟ್ಟು ಹಿಡಿದು ಕೇಳ್ತಾರೆ, ನೀನ್ ಯಾರು ಅಂತ. ಆವಾಗ ಅವ ಮೂಲ ರೂಪ ತೋರಿಸ್ತಾನೆ. ಇದು ಧರ್ಮಸ್ಥಳದ ಅಣ್ಣಪ್ಪನ ಕಥೆ. ಹಾಗಾಗಿ ನಮ್ಗೆ ಕಂಡದ್ದೇನು ಹೇಳಿದ್ರೆ, ಅಣ್ಣಪ್ಪ ಪರಿಶೋಧನೆಯಿಂದ ಬಂದದ್ದರಿಂದ ಅವ ಸತ್ಯ ಮತ್ತೆ ನ್ಯಾಯವನ್ನ ಪರಿಶೋಧನೆ ಮಾಡ್ತಾನೆ. ಇಷ್ಟು ವರ್ಷ ಕೂಡ ಆ ಮಣ್ಣಿನಲ್ಲಿ ಅವನ ಪರಿಶೋಧನೆಗೆ ಒಳಪಟ್ಟೆ ಎಲ್ಲವೂ ನಡೆಯೋದು. ಪ್ರತಿ ಸಂಕ್ರಮಣದ ಕಾಲಘಟ್ಟದಲ್ಲಿ 1 ತಿಂಗಳಿನ ವಿವರವನ್ನ ತಾವಂದರು ಅವನಿಗೆ ವರದಿ ಒಪ್ಪಿಸಬೇಕು. ಹೀಗೆ ನಡೆದಿದೆ. ಆಗ ಧರ್ಮ ಕೇಳುವುದುಂಟು, ದೈವ. ಅಣ್ಣಪ್ಪ ಕೇಳ್ತಾನೆ, ಯಾರಾದ್ರೂ ಹಸಿವಿನಿಂದ ಹೋದ್ರಾ, ಅಥವಾ ಧರ್ಮ ಕಡಿಮೆ ಆಯ್ತಾ, ಧರ್ಮ ನಡೆಯಲಿಲ್ವಾ, ನಿಮ್ಗೇನಾದ್ರೂ ಧರ್ಮ ನಡೆಸಲಿಕ್ಕೆ ನಿಮ್ಗೆ ಸಂಪತ್ತು ಕೊರತೆ ಆಯ್ತಾ, ಇದನ್ನೆಲ್ಲ ಪಟ್ಟಿ ದೈವ ಕೇಳ್ತದೆ. ಆ ಪಟ್ಟಿಯನ್ನ ಇವ್ರು ಕೊಡಬೇಕು. ಹಾಗಿರುವುದ್ರಿಂದ ಆ ರೀತಿಯಲ್ಲಿ ಈ ದೈವ ಪರೀಕ್ಷೆ ಮಾಡಿನೇ ಅವರನ್ನು ಒಪ್ಪಿಕೊಂಡಿದ್ದು. ಆಮೇಲೆ ಕುಡುಮದ ಬೂಡು ಧರ್ಮಸ್ಥಳ ಅನ್ನುವ ಹೆಸರಿಗೆ ನಾಮಾಂಕಿತವಾದದ್ದು. ಅದಕ್ಕೂ ಒಂದು ಕಾರಣ ಇದೆ. ನಮ್ಮಲ್ಲಿ ಭಾವಿ ಸಮೀರರು ಅಂತ ಕರೆಸಿಕೊಂಡ ವಾದಿರಾಜ ಸ್ವಾಮಿಗಳು ಆ ಕ್ಷೇತ್ರವನ್ನ ದರ್ಶನ ಮಾಡಿ ಪ್ರತಿಷ್ಠೆ ಸರಿಯಾಗಿಲ್ಲ, ನಾವು ಇದನ್ನ ಪುನಃ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿ ವಾದಿರಾಜ ಸ್ವಾಮಿಗಳು ಆ ಮಂಜುನಾಥ ಸ್ವಾಮಿಯನ್ನ ಪುನಃ ಪ್ರತಿಷ್ಠೆ ಮಾಡಿ ಅದನ್ನ ಧರ್ಮಸ್ಥಳ ಅಂತ ನಾಮಕರಣ ಮಾಡಿದ್ರು ಎನ್ನುವ ಒಂದು ಕಥೆಯೂ ಇದೆ ಇದರಲ್ಲಿ. ಈಗ ಧರ್ಮಸ್ಥಳದ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರ ಬಯಲಾಗಿದೆ. ಇನ್ನು ಮುಂದೆ ಇಂತಹ ಷಡ್ಯಂತ್ರಗಳೇನಾದರೂ ರೂಪುಗೊಂಡ್ರೆ ಆಗ ಭಕ್ತರಾದವರು ಏನು ಮಾಡಬೇಕು, ಭಕ್ತರಾದವರು ಹೇಗಿರಬೇಕು ಅನ್ನೋದರ ಬಗ್ಗೆ ಭಕ್ತರಿಗೆ ಸ್ವಾಮೀಜಿಯವರು ಕಿವಿ ಮಾತನ್ನ ಹೇಳಿದ್ದಾರೆ. ನೋಡ್ಕೊಂಡು ಬನ್ನಿ. ಇನ್ನೇ ಪ್ರಸ್ತುತವಾದಂತಹ ವ್ಯವಸ್ಥೆಯ ಒಳಗೆ ಬಹಳ ಸಮಯಗಳಿಂದ ಆ ಕ್ಷೇತ್ರಕ್ಕೆ ಅಪಚಾರವೆಸಗಬೇಕು ಮತ್ತು ಆ ಕ್ಷೇತ್ರವನ್ನ ನಾಶ ಮಾಡಬೇಕು, ಆ ಕ್ಷೇತ್ರವನ್ನ ಸರ್ಕಾರದ ಸುಪರ್ದಿಗೆ ಕೊಡಬೇಕು ಅಂತ ಹೇಳಿ ಈ ಎಲ್ಲ ರೀತಿಯ ಒಂದು ಮಗುವಿನ ಉದ್ದೇಶವನ್ನು ಇಟ್ಟುಕೊಂಡು ಏನು ಆಂದೋಲನಗಳು ಹೆಣೀತಾ ಬಂತು. ಈ ಸನ್ನಿವೇಶದಲ್ಲಿ ಕೆಲವಾರು
ಭಕ್ತರು ಅಥವಾ ನಾಗರಿಕರು ಅಂತ ಕರೆಸಿಕೊಂಡವರು ಏನಿದ್ದಾರೆ, ಧರ್ಮಾಭಿಮಾನಿಗಳು ಅಂತ ಏನಿದ್ದಾರೆ, ಅವರು ಯಾರೋ ಹೇಳಿದ ಮಾತಿನಲ್ಲಿ ವಿಶ್ವಾಸವಿರಿಸಿದ್ರು, ನಂಬಿಕೆ ಇರಿಸಿದ್ರು, ಇದರಲ್ಲಿ ಸತ್ಯ ಇರಬಹುದು ಎನ್ನುವುದನ್ನ ಭಾವಿಸಿಕೊಂಡಿದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಯ್ತು, ಅವರೆಲ್ಲರೂ ಕೂಡ ಯಾವುದೋ ಒಂದು ಕದ್ದ ಕಳ್ಳನ್ನ ಮಾಡುವ ಮೈಗೆ ಎಗರಿಸಿಕೊಂಡವರ ಹಾಗೆ ಕ್ಷೇತ್ರವನ್ನ ಬೆಳಗಿಸ್ತಾ ಬಂದಿದ್ದೀರಿ. ನಿಮ್ಮಗಳ ಭಕ್ತಿಯಿಂದ ಕ್ಷೇತ್ರ ಪಾವಿತ್ರ್ಯತೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಂಡಿದೆ. ಅನ್ನದಾನ, ಅಭಯದಾನ, ವಸ್ತ್ರದಾನ, ನ್ಯಾಯದಾನ ಇತ್ಯಾದಿಗಳೆಲ್ಲ ಪಂಚ ಸಂಪನ್ಮೂಲಗಳು. ಅದರ ಜೊತೆಗೆ ಶಿಕ್ಷಣ ದಾನ ಅಂದ್ರೆ ಯಾವುದೇ ರೀತಿಯ ವಿದ್ಯೆಗಳಿಗೂ ಕೂಡ ಅಲ್ಲಿ ಆಸಕ್ತಿ ಇದ್ದಂತಹ ಒಂದು ಸನ್ನಿವೇಶವನ್ನ ಧರ್ಮಾಧಿಕಾರಿಗಳು ಏನು ಬೆಳೆಸ್ತಾ ಬಂದ್ರು, ಈ ಎಲ್ಲ ಪಂಚದಾನಗಳು ಇವತ್ತಿಗೂ ಅಲ್ಲಿ ನಡೀತಾ ಇದೆ ಅಂತಲಾದರೆ ಯಾವ ರೀತಿಯಲ್ಲಿ ಇವರೆಲ್ಲ ಹವಣಿಸಿಕೊಂಡು ಆ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಬಂದ್ರು, ಭಕ್ತರು ಮುಂದಕ್ಕೆ ತಂಡೋಪತಂಡವಾಗಿ ಬಂದು ಪ್ರತಿ ಸಂದರ್ಭಗಳಲ್ಲಿ ದೇವರನ್ನ ದರ್ಶನ ಮಾಡಿಕೊಂಡು ಆ ಮಣ್ಣಿನ ಚೈತನ್ಯವನ್ನ ಕಾಪಿಡುವ ಕೆಲಸ ಇವತ್ತಿನಿಂದಲೇ ಪ್ರಾರಂಭ ಆಗ್ಬೇಕು. ಅಂದ್ರೆ ಭಕ್ತರು ಅಂತ ಕರೆಸಿಕೊಂಡವರು ಯಾರಿರ್ತಾರೆ ಅವರು ಜಾಗೃತ ಭಕ್ತರಾಗಿರ್ಬೇಕು. ಜಾಗೃತಾವಸ್ಥೆ ಅಂತಂದ್ರೆ ಇಂಥವರು ಇನ್ನೂ ಅಲ್ಲಲ್ಲಿ ಹುಟ್ಟಿಕೊಳ್ಳಬಹುದು, ಹುಟ್ಟಿಕೊಳ್ಳುವುದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ರೆ ಇವರನ್ನ ಅಲ್ಲಿಂದ ಹೊರಗೆ ಅಟ್ಟುವವರೆಗೆ ಮುಂದೆ ಇವರು ಯಾವುದೇ ಕುತಂತ್ರಗಳನ್ನ ಮಾಡದ ಸ್ಥಿತಿಯಲ್ಲಿ ಜಾಗೃತ ಭಕ್ತರ ದಂಡು ಹುಟ್ಟಬೇಕಾಗಿದೆ. ಸ್ವಲ್ಪ ಹುಟ್ಟಿದೆ. ಈಗ ನಾವು ಕೆಲವು ವರ್ಷದಿಂದ ಕಂಡಾಗ ಸ್ವಲ್ಪ ಜಾಗೃತ ಭಕ್ತರ ದಂಡು ಹುಟ್ಟಿದೆ. ನಾವು ಕೇಳ್ತಾ ಇರೋದು ಈ ಜಾಗೃತ ಭಕ್ತರ ದಂಡು ಹೆಚ್ಚೆಚ್ಚಾಗಬೇಕು. ಇದು ಕೇವಲ ಧರ್ಮಸ್ಥಳಕ್ಕೆ ಸೀಮಿತ ಅಲ್ಲ, ಇನ್ನು ಉಳಿದ ಎಲ್ಲ ಕ್ಷೇತ್ರಗಳಿಗೂ ಕೂಡ ಇದು ವ್ಯಾಪಿಸಬೇಕು ಅನ್ನೋದು ನಮ್ಮ ಆಗ್ರಹ. ಇದಿಷ್ಟು ಧರ್ಮಸ್ಥಳದ ವಿರುದ್ಧ ನಡೆಸಿದಂತಹ ಷಡ್ಯಂತ್ರದ ಬಗ್ಗೆ, ಅದೇ ರೀತಿ ಭಕ್ತರಾದವರು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ವಾಮೀಜಿಯವರು ನೀಡಿದಂತಹ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.